ನಾವು ರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯಗಳ ಕಬಡ್ಡಿ ಪಂದ್ಯಾಟ ನಡೆದಿತ್ತು. ಬಹುಶಃ 23 ವರ್ಷದ ನಂತರ ಪ್ರಪ್ರಥಮವಾಗಿ ಕರ್ನಾಟಕದ ಬಹುಶಃ ನಮ್ಮ ತಂಡ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಚಾಂಪಿಯನ್ ಆಗಿದೆ. ಅದರಲ್ಲಿ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯ ಆ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನು ಇವತ್ತು ರಾಷ್ಟ್ರೀಯ ಮಟ್ಟ ಪಡ್ಕೊಂಡು ನಮಗೆಲ್ಲರಿಗೂ ಕೂಡ ರಾಜ್ಯ ಕೀರ್ತಿ ತಂದಿದೆ. ಅದರ ಆಟಗಾರರು ಮ್ಯಾನೇಜರ್ ಬಂದು ಇವತ್ತು ನಮ್ಮ ಕಲಾಪವನ್ನು ವೀಕ್ಷಿಸಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಮತ್ತು ಇಡೀ ನಮ್ಮ ಸದನದ ಮೊದಲು ನಾನು ವಿಷಯ ಅಭಿನಂದಿಸ್ತೇನೆ. ತಾವೆಲ್ಲ ಕಬಡ್ಡಿ ಆಟಗಾರಾಗಿದ್ದೀರಿ, ನಿಮ್ಗೆ ಗೊತ್ತಿದೆ. ಅದು ನಮಗೆ ಹೆಮ್ಮೆ ಅಂತೇಳಿ ಇಡೀ ಸರ್ವ ಜನರ ಪರವಾಗಿ ಅವರಿಗೆ ಅಭಿನಂದಿಸಿ ಅವ್ರು ನಮ್ಮ ಶುಭಾಶಯ ಸಲ್ಲಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಅಲ್ಲೇ ಬಂದಿರೋದು. ನಾನು ಯೂನಿವರ್ಸಿಟಿ ಪ್ಲೇಯರ್, ಕಬಡ್ಡಿ ಪ್ಲೇಯರ್. ಬೆಂಗಳೂರು ಯೂನಿವರ್ಸಿಟಿನ 2 ಸರಿ ರೆಪ್ರೆಸೆಂಟ್ ಮಾಡಿದ್ದೀರಿ. ಇಲ್ಲ, ರೆಪ್ರೆಸೆಂಟ್ ಮಾಡಿದ್ದೀನಿ ಅಂದೆ. ಕಬಡ್ಡಿ ಎಲ್ಲಾರು ಆಡ್ತಾರೆ, ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ಯೂನಿವರ್ಸಿಟಿನ. ನಿಮ್ ರಾಜಕೀಯ ಗುಟ್ಟು ಈಗ ಗೊತ್ತಾಯ್ತು ಸರ್. ಆಯ್ತು, ಈಗ ಕನ್ನಡ ಹೇಳ್ಕೊಡ್ಬೇಕು ನಿನ್ಗೆ. ಆಡಿದಿರಾ ಆಡಿಲ್ಲ ಅಂತ ಕೇಳಿದಲ್ಲ, ಕನ್ನಡ ಹೇಳ್ಕೊಡ್ಬೇಕು ನಿನ್ಗೆ. ಇಲ್ಲ, ನಾನೇನ್ ಕೇಳ್ತಾ ಇರೋದು ಕಬಡ್ಡಿ ಆಡಿದೀರಾ ಅಂತ ಕೇಳಿದ್ದ ನಾನು. ಆಡಿದೀರಾ? ಆಡಿರೋದ್ಕೆ ಇಲ್ಲಿ ಬಂದಿರೋದ್. ಆಯ್ತು, ಆಡೇ ವಿರೋಧ ಪಕ್ಷದ ನಾಯಕರಾಗಿದ್ದು. ಅದರಿಂದ ನನಗೆ ಬಹಳ ಇಲ್ಲ, ಕುಸ್ತಿ ಆಡಕ್ ಬರಲ್ಲ. ಕುಸ್ತಿ ಆಡಿದ್ರೆ ಯಾವತ್ತೂ ಏನೋ ಆಗ್ಬಿಡ್ತಾ ಇದ್ದೆ. ಆಯ್ತು, ಮುಂದುವರಿಸಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಕೂಡ ಕಬಡ್ಡಿ ಪ್ಲೇಯರು, ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಇವತ್ತು ಬಹಳ ಖುಷಿ ಆಯ್ತು, ಸಂತೋಷ ಆಯ್ತು. ಒಂದು ಗ್ರಾಮೀಣ ಕ್ರೀಡೆ, ಇದು ಒಂದು ಗ್ರಾಮೀಣ ಕ್ರೀಡೆ. ಇದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ. ಕ್ರಿಕೆಟ್ಗಾದ್ರೆ ಮನೆಯಲ್ಲಿ ಬ್ಯಾಟು ಬಾಲು ಎಲ್ಲ ತೆಕ್ಕೊಡ್ತಾರೆ. ಕಬಡ್ಡಿಗೆ ಯಾರು ಏನು ತೆಕ್ಕೊಡಲ್ಲ. ಓನ್ ಇಂಟ್ರೆಸ್ಟ್ ಮೇಲೆ ಆಡುವಂತ ಒಂದು ಕ್ರೀಡೆ ಇದು. ಅದರಲ್ಲಿ ಈ ನಡುವೆ ಪ್ರೋ ಕಬಡ್ಡಿ ಬಂದ್ಮೇಲೆ ಬಹಳ ಕಬಡ್ಡಿಗೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ತಾವು ನನಗೆ ಸಂತೋಷನೂ ಆಗ್ತಾ ಇದೆ, ಆಶ್ಚರ್ಯ. ತಾವು ಆ ಪೀಠದಿಂದ ಕುತ್ಕೊಂಡು ಅಭಿನಂದನೆ ಸಲ್ಲಿಸ್ತಾ ಇರುವಂತದ್ದು ಇಡೀ ಕರ್ನಾಟಕ ಈ ಮೆಸೇಜ್ ಹೋಗುತ್ತೆ. ಯಾವುದೇ ಯೂನಿವರ್ಸಿಟಿ ನಮ್ಮ ರಾಜ್ಯದ ನೋಡಿ ಇದೆ, ಆ ಕರ್ನಾಟಕ ಈ ಕರ್ನಾಟಕ ಬಿಡಿ ಕರ್ನಾಟಕ, ಅದು ಮಂಗಳೂರು ಆದ್ರೂ ಕೂಡ ನಮ್ಮ ಜನ. ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.